ಚಾನೆಲ್ಗಳ ಮುಂದೆ ತನ್ನ ಪರಮ ಸಾಮರ್ಥ್ಯವನ್ನ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾ ದೇಶದ ಮುಂದೆ ಇಟ್ಟಿದೆ. ಈ ಮೊದಲು ರೈತ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರ ಬಗ್ಗೆ ಮತ್ತು ಪ್ರತಿಭಟನೆಯ ಬಗ್ಗೆ ಪ್ರಭುತ್ವಕ್ಕೆ ಒಪ್ಪಿಗೆಯಾಗುವಂತೆ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದಾಗ ಈ ಗೋಧಿ ಮೀಡಿಯಾಗಳ ಬಣ್ಣವನ್ನ ಬಯಲಿಗೆಳೆದದ್ದೇ ಸೋಷಿಯಲ್ ಮೀಡಿಯಾ. ಟಿವಿ ಮೀಡಿಯಾಗಳು ತೋರಿಸದೇ ಇರುವ 10 ಹಲವು ರೀತಿಯ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಜನರಲ್ಲಿಗೆ ತಲುಪಿಸಿತು. ಪೊಲೀಸರ ಲಾಠಿ ಏಟನ್ನ ತೋರಿಸಿತು. ರೈತರು ನಡೆಸುತ್ತಿರುವ ಪ್ರತಿಭಟನೆ, ಅವರ ಹೇಳಿಕೆಗಳು, ಅವರ ಭಾಷಣಗಳು ಎಲ್ಲವನ್ನ ಸೋಷಿಯಲ್ ಮೀಡಿಯಾ ಜನರಲ್ಲಿಗೆ ತಲುಪಿಸಿತು. ರೈತರು ಎಲ್ಲಿಯವರೆಗೆ ಗೋಧಿ ಮೀಡಿಯಾದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆಂದರೆ ಅವರೇ ಸ್ವತಃ ಡಿಜಿಟಲ್ ಮೀಡಿಯಾವನ್ನು ಆರಂಭಿಸಿದ್ರು. ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ಅದರ ಮೂಲಕ ಸಾರ್ವಜನಿಕಗೊಳಿಸಿದರು. ಇದೀಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತೊಮ್ಮೆ ಗೋಧಿ ಮೀಡಿಯಾಗಳ ಮುಖಕ್ಕೆ ಹೊಡೆದಂತಾಗಿದೆ. ಅವುಗಳು ಅಡಗಿಸಿಟ್ಟ ವಿಡಿಯೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದ ಮೂಲಕ ವಿದ್ಯಾರ್ಥಿಗಳು ಬಹಿರಂಗಕ್ಕೆ ತರುತ್ತಿದ್ದಾರೆ. ಪ್ರತಿಯೊಬ್ಬರೂ ಪತ್ರಕರ್ತರಾಗಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ತಮ್ಮ ಮೇಲಾಗುತ್ತಿರುವ ದೌರ್ಜನ್ಯ, ಸಿವಿಲ್ ಡ್ರೆಸ್ನಲ್ಲಿ ಬಂದು ತಮ್ಮ ಮೇಲೆ ದಾಳಿ ಮಾಡಿದ ವ್ಯಕ್ತಿಗಳು, ವಿನಾಕಾರಣ ಥಳಿಸಿದವರು, ಶಾಂತಿಯುತ ಪ್ರತಿಭಟನೆಯನ್ನು ಹಿಂಸಾತ್ಮಕಗೊಳಿಸುವಲ್ಲಿ ಲಾಠಿಗಳ ಪಾತ್ರ ಇತ್ಯಾದಿಗಳನ್ನ ವಿಡಿಯೋದ ಮೂಲಕ ದೇಶದ ಜನರಿಗೆ ತಲುಪಿಸಿದ್ದಾರೆ. ಇದರಿಂದಾಗಿ ಗೋಧಿ ಮೀಡಿಯಾಗಳು ವಿಚಲಿತಗೊಂಡಿವೆ. ಅವು ಕೆಲವನ್ನಾದರೂ ಪ್ರಸಾರ ಮಾಡಲೇಬೇಕಾದ ಒತ್ತಡಕ್ಕೆ ಒಳಗಾಗಿವೆ. ತಾವು ಅಡಗಿಸಿದರೂ ಸೋಷಿಯಲ್ ಮೀಡಿಯಾ ಅಡಗಿಸುವುದಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಪ್ರತಿಭಟನೆಯ ವಿಹಂಗಮ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಕೇವಲ 1000 ಮಂದಿ ವಿದ್ಯಾರ್ಥಿಗಳಿದ್ದರು ಎಂಬ ಬಿಜೆಪಿ ಅಪಪ್ರಚಾರವನ್ನ ಈ ವಿಡಿಯೋ ಸುಳ್ಳು ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಪೊಲೀಸ್ ಬಲಪ್ರಯೋಗದ ವಿವಿಧ ವಿಡಿಯೋಗಳಿಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.